ಜಿಲ್ಲೆಗೆ ತಟ್ಟಿದ್ಯಾ ಹೃದಯದ ಶಾಪ. ಹಾಸನಕ್ಕೆ ಹೃದಯಾಘಾತ. ಯಾಕೆ ಶಿಕ್ಷೆ? ಹಾಸನ ಜಿಲ್ಲೆಗೆ ಮತ್ತೆ ಮತ್ತೆ ಹೃದಯಾಘಾತ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಹೃದಯಾಘಾತಕ್ಕೆ ಮತ್ತೆ 3 ಬಲಿಯಾಗಿದ್ದಾರೆ. ಚನ್ನರಾಯಪಟ್ಟಣದ ಕೆಂಬಾಳು ಗ್ರಾಮದ ಲೋಹಿತ್ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹೊಳೆ ನರಸೀಪುರದ ಆಲಂಗೊಂಡನಹಳ್ಳಿಯ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಂಜುನಾಥ್ಗೆ ಹೃದಯಾಘಾತವಾಗಿದೆ. ಬೇಲೂರಿನ ಜೆಪಿ ನಗರದ ಲೇಪಾಕ್ಷಿ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಕಳೆದ 40 ದಿನಗಳಲ್ಲಿ 21 ಮಂದಿ ಸಾವನ್ನಪ್ಪಿದ್ದಾರೆ. ಅದು ಕೂಡ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವಂಥದ್ದು. ನೋಡಿ, ಕೇವಲ 38ರಿಂದ 40 ದಿನದ ಒಳಗಾಗಿ 21 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. 17 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ನಾವೇನು ರಿಪೋರ್ಟ್ ಅನ್ನ ಕೊಡ್ತಾ ಇದ್ವಿ. ಈಗ 3 ಬಲಿಯಾಗಿರೋದು, ಸಾವಿನ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ನೋಡಿ, 25 ವರ್ಷದ ಒಳಗಿನ ಒಟ್ಟು 6 ಮಂದಿ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅತಿ ಹೆಚ್ಚಾಗಿ ಕಾಡ್ತಾ ಇದೆ? ಏನ್ ಮಾಡಬೇಕು ಹಾಗಿದ್ರೆ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುವಂಥದ್ದು. ನೋಡಿ, ನಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಹಾರ್ಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ರೆ ಮುಂದಿನ ಪೀಳಿಗೆಗೆ ಬರುತ್ತೆ ಅನ್ನುವಂಥದ್ದನ್ನ ನಾವು ಕೇಳ್ಪಟ್ಟಿದ್ದೀವಿ. ಬಟ್ ಆದ್ರೆ ಬರೀ ಹಾಸನ ಜಿಲ್ಲೆಯಲ್ಲಿ ಕಳೆದ 40 ದಿನಗಳಲ್ಲಿ 21 ಮಂದಿ ಸಾವನ್ನಪ್ಪಿದ್ದಾರೆ. ಹಾರ್ಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಇಲ್ಲ, ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಕೂಡ ಇಲ್ಲ, ಯಾವುದೇ ರೀತಿಯಾದಂತಹ ಬ್ಯಾಡ್ ಹ್ಯಾಬಿಟ್ಸ್ಗಳು ಕೂಡ ಇಲ್ಲ ಅನ್ನೋದನ್ನ ಕೇಳ್ಪಡ್ತಾ ಇದ್ದೀವಿ. ಆದರೂ ಕೂಡ ಹೃದಯಾಘಾತವಾಗ್ತಾ ಇದೆ. ಸಾಮಾನ್ಯವಾಗಿ ಬ್ಯಾಡ್ ಹ್ಯಾಬಿಟ್ಸ್ಗಳು ಕೂಡ ಇದ್ರೆ ಹೃದಯಾಘಾತ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅನ್ನುವಂತಹ ಮಾತುಗಳನ್ನು ವೈದ್ಯರು ಕೂಡ ಹೇಳಿದ್ದಾರೆ, ನಾವು ಕೂಡ ಕೇಳಿದ್ದೀವಿ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಇದ್ರೂ ಕೂಡ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಕೂಡ ಆಗ್ತಾ ಇಲ್ಲ, ಸಾವನ್ನಪ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸಾವಿನ ಸೂತಕದ ಛಾಯೆ ಮುಂದುವರೆದಿದೆ. ಹೃದಯಾಘಾತಕ್ಕೆ ಸೈನಿಕನೋರ್ವ ಕೂಡ ಮೃತಪಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರೇ ಮೃತ ಲೋಹಿತ್. ಸಾವಿನ ಸಂಖ್ಯೆ ಇದೀಗ 21ಕ್ಕೆ ಏರಿಕೆಯಾಗಿದೆ. ನೋಡಿ, ಒಂದೇ ವಾರದಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮದ ಲೋಹಿತ್ ಅಲಿಯಾಸ್ ಪುಚ್ಚಿ, ಜಸ್ಟ್ 38 ವರ್ಷ, ಸೈನಿಕ, ಮೃತಪಟ್ಟಿರುವಂಥದ್ದು. ಕಳೆದ 18 ವರ್ಷಗಳಿಂದ ಸೈನಿಕರಾಗಿ ದೇಶ ಸೇವೆಯನ್ನ ಮಾಡಿದ್ರು. ರಾಜ್ಯಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೆ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ. ತಮ್ಮ ಜಮೀನಲ್ಲಿ ತಾವು ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿತ್ತು. ಆಗ ಚಾಲಕನ ನಿಯಂತ್ರಣ ತಪ್ಪಿತ್ತು ಟ್ರ್ಯಾಕ್ಟರ್. ಲೋಹಿತ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ವು. ಬಟ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಬಟ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ, ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಹಾಸನ ಜಿಲ್ಲೆಗೆ ಹೃದಯದ ಶಾಪ ತಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಒಂದೆರಡು ದಿನದಿಂದ ಅಲ್ಲ, ಇದು ಕಳೆದ 40 ದಿನಗಳಿಂದಲೂ ಕೂಡ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು, ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾ ಇದ್ದಾರೆ. ಅಭಿಷೇಕ್ ಸಾವನ್ನಪ್ಪಿದ್ರು ನೋಡಿ, ಅವ್ರಿಗೂ ಕೂಡ 19 ವರ್ಷ. ಹೀಗೆ ಸಂಧ್ಯಾ ಕೂಡ ಸಾವನ್ನಪ್ಪಿದ್ರು, ಅವ್ರಿಗೂ ಕೂಡ ಜಸ್ಟ್ 20 ವರ್ಷ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಚೇತನ್ ಫೋನು ಸಂಪರ್ಕದಲ್ಲಿದ್ದಾರೆ, ಹಾಸನದ ರಿಪೋರ್ಟರ್. ಚೇತನ್, ಏನಾಗಿದೆ ಹಾಸನಕ್ಕೆ? ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗ್ತಾ ಇದೆಯಾ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಈ ರೀತಿಯಾಗಿ ಸಾವನ್ನಾಗ್ತಾ ಇರುವಂತಹ ಸಂಖ್ಯೆ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಏನಾಗ್ತಾ ಇದೆ? ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಹೇಳಿ. ಎಸ್ ರಮ್ಯ, ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮುಂದುವರಿತಾ ಇದೆ ಹೃದಯಾಘಾತ. ಇಂದು ಬೆಳ್ಳಂಬೆಳಗ್ಗೆ 3 ಹೃದಯಾಘಾತಕ್ಕೆ ಬಲಿಯಾಗಿರೋಂಥದ್ದು. ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಸಾವಿನ ಸೂತಕದ ಛಾಯೆ ಮುಂದುವರಿತಾನೆ ಇದೆ. ಹೃದಯಾಘಾತಕ್ಕೆ ಇವತ್ತು ಸೈನಿಕರೋರ್ವ ಮೃತಪಟ್ಟಿರೋಂಥದ್ದು.
ಅಂದ್ರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮದ ಲೋಹಿತ್, ಇವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಯೋಧರಾಗಿ ಕೆಲಸ ಮಾಡ್ತಿರ್ತಾರೆ. 38 ವರ್ಷದ ಲೋಹಿತ್ ಏನು ರಜೆ ಮೇಲೆ ಊರಿಗೆ ಬಂದಿರ್ತಾರೆ. 18 ವರ್ಷ ದೇಶ ಸೇವೆ ಮಾಡಿದಂತಹ ಏನು ಈ ಲೋಹಿತ್ ಇರ್ತಾರೆ, ಇವರು ಮತ್ತೆ ಮರಳಿ ತಮ್ಮ ಕರ್ತವ್ಯಕ್ಕೆ ಜುಲೈ 3ರಂದು ಹೋಗ್ಬೇಕಿರುತ್ತೆ. ಅದಕ್ಕೆ ಟಿಕೆಟ್ ಕೂಡ ಬುಕ್ ಮಾಡಿರ್ತಾರೆ. ಆದ್ರೆ ಅವರ ವಿಧಿಯಾಟನೆ ಬೇರೆ ಆಗಿರುತ್ತೆ. ಇವತ್ತು ಟ್ರ್ಯಾಕ್ಟರ್ ನಲ್ಲಿ ತಮ್ಮ ಜಮೀನಲ್ಲಿ ಉಳುಮೆ ಮಾಡೋ ವೇಳೆ ಹಠಾತ್ ಹೃದಯಾಘಾತವಾಗಿದೆ. ಹೃದಯಾಘಾತ ಆದ ಬೆನ್ನಲ್ಲೇ ಅವರು ನಿಯಂತ್ರಣ ತಪ್ಪಿ ಆ ಟ್ರ್ಯಾಕ್ಟರ್ ಆ ಜಮೀನಿನ ಬದಿಗೆ ಒಂದು ಗುದ್ದಿ, ಅದರ ಪರಿಣಾಮ ಸಣ್ಣ ಪುಟ್ಟ ಏಟ್ ಕೂಡ ಆಗಿರುತ್ತೆ. ಆದ್ರೆ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ ಅಷ್ಟರಲ್ಲೇ ಅವರ ಪ್ರಾಣ ಪಕ್ಷಿ ಆರೋಗಿರ ಅಂತದ್ದು. ಏನು ಈ ಲೋಹಿತ್ ಇರ್ತಾರೆ, ಇವ್ರು ಇನ್ನೇನು 2 ವರ್ಷಗಳ ಬಳಿಕ ನಿವೃತ್ತಿ ಕೂಡ ಆಗ್ತಾ ಇದ್ರು. ಆದ್ರೆ ಅವರ ವಿಧಿಯಾಟನೆ ಬೇರೆ ಆಗಿರೋ ಅಂತದ್ದು. ಇನ್ನು ಮತ್ತೊಂದು ಪ್ರಕರಣ ನೋಡೋದಾದ್ರೆ, ಏನು ಹಾಸನ ಜಿಲ್ಲೆಯ ಒಳನರಸೀಪುರ ತಾಲೂಕಿನ ಆಲ್ಗೋಡ್ನಹಳ್ಳಿ ಅನ್ನೋ ಏನು ಗ್ರಾಮದ ಮಂಜುನಾಥ್ ಇರ್ತಾರೆ. ಇವರು ಬೆಳ್ಳಂಬೆಳಿಗ್ಗೆ ಹೃದಯಾಘಾತ ಆಗಿರೋಂಥದ್ದು. ಅಂದ್ರೆ ಬೈಕ್ ನಲ್ಲಿ ಬರಬೇಕಾದ್ರೆ ಹೃದಯಾಘಾತ ಆಗಿ ಹಠಾತ್ ಎದೆ ನೋವು ಕಾಣಿಸ್ಕೊಂಡು ಇವರು ಕೂಡ ಉಸಿರು ಚೆಲ್ಲಿರೋ ಅಂತದ್ದು. ಇನ್ನು ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ, ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ಲೇಪಾಕ್ಷ ಎಂಬುವ ಮಹಿಳೆಗೂ ಕೂಡ ಈ ಹೃದಯಾಘಾತ ಬಡಿದು ಅವರು ಕೂಡ ಉಸಿರು ಚೆಲ್ಲಿರೋ ಅಂತದ್ದು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಕಳೆದ 40 ದಿನಗಳಲ್ಲಿ 21 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರೋ ಅಂತದ್ದು. ಆದ್ರೆ ಯಾವ ಕಾರಣಕ್ಕಾಗಿ ಈ ಹಾಸನ ಜಿಲ್ಲೆಗೆ ಈ ತರದೊಂದು ಹೃದಯಾಘಾತದ ಬರಸಿಡಿಲು ಒಂದರ ಮೇಲೊಂದು ಈ ತರದ್ದು ಸುದ್ದಿಗಳು ಬರ್ತಾ ಇದೆ ಅನ್ನೋದು ಕೂಡ ನಿಜವಾಗ್ಲೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿರೋ ಅಂತದ್ದು. ರಮ್ಯಾ ನೋಡಿ, 40 ಜನರ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು ವಿಜ್ಞಾನಿಗಳು ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ರೀಸನ್ ಏನಿರಬಹುದು, ಕಾರಣ ಏನಾದ್ರೂ ಸಿಗ್ತಾ ಇದೆಯಾ ಅಂತ ಹೇಳಿ? ಎಸ್ ರಮ್ಯಾ, ಏನು ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಹಾಸನ ಜಿಲ್ಲೆಯಲ್ಲಿ ಏನು 40 ದಿನಗಳಲ್ಲಿ ಏನು ಇಷ್ಟು ಸಾವಿನ ಪ್ರಮಾಣ ಇತ್ತು, ಈ ಬೆನ್ನಲ್ಲೇ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆ ಬೆನ್ನಲ್ಲೇ ಸಿಎಂ ಕೂಡ ಇದರ ಬಗ್ಗೆ ವರದಿಯನ್ನ ಕೇಳಿದ್ರು. ಅದರ ಬೆನ್ನಲ್ಲೇ ಇನ್ನು ಹಾಸನ ಜಿಲ್ಲೆಯಲ್ಲಿ ಸಂಸದರಾದಂತಹ ಶ್ರೇಯಸ್ ಪಟೇಲ್ ಅವರು ಕೂಡ ಸರಣಿ ಸಭೆಗಳನ್ನ ಮಾಡಿ ತಜ್ಞ ವೈದ್ಯರನ್ನ ಒಳಗೊಂಡಂತೆ ಸಮಾಲೋಚನಾ ಸಭೆಯನ್ನು ಕೂಡ ಮಾಡಿದ್ರು. ಆದ್ರೆ ಯಾಕೆ ನಿರ್ದಿಷ್ಟವಾಗಿ ಇದೇ ಕಾರಣಕ್ಕಾಗಿ ಹೃದಯಾಘಾತ ಆಗುತ್ತೆ ಅನ್ನೋದನ್ನ ಯಾರು ಸ್ಪಷ್ಟಪಡಿಸಿಲ್ಲ. ಇನ್ನು ಮುಂದೆ ವೈದ್ಯರು ಏನ್ ಹೇಳ್ತಾರೆ ಅಥವಾ ಯಾಕೆ ಹಾಸನ ಜಿಲ್ಲೆಯಲ್ಲೇ ಈ ತರದ್ ಆಗ್ತಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ರಮ್ಯಾ. ನೋಡಿ, ಇವತ್ತು 3 ಜನರ ಸಾವಾಗಿದೆ. ಈ 3 ಜನರ ಸಾವಿನ ಹಿಸ್ಟ್ರಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಇದೇ ರೀತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳೇನಾದ್ರೂ ಇದ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಚೇತನ್? ಎಸ್ ರಮ್ಯಾ, ಏನು ಈ 40 ದಿನಗಳಲ್ಲಿ 21 ಪ್ರಕರಣಗಳು ಏನಿದೆ, ಇದರಲ್ಲಿ ಕೆಲವೊಂದು 1 ಬಾರಿ ಅಥವಾ 2 ಬಾರಿ ಹೃದಯಾಘಾತ ಕಾಣಿಸ್ಕೊಂಡಿದ್ದು 3ನೇ ಬಾರಿಗೆ ಹೃದಯ ಸ್ತಂಭನ ಆಗಿರೋ ಅಂತದ್ದು. ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಇದು ತೀರಾ ಕಡಿಮೆ. ಅಂದ್ರೆ ಹಠಾತ್ ಎದೆ ನೋವು, ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿರೋ ಅಂತದ್ದು ರಮ್ಯಾ. ಒಟ್ಟಾರೆಯಾಗಿ 40 ದಿನದಲ್ಲಿ 21 ಪ್ರಕರಣಗಳಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಪ್ರಮಾಣನೇ ಜಾಸ್ತಿ ಇರೋ ಅಂತದ್ದು ರಮ್ಯಾ. ನೋಡಿ ಚೇತನ್, ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ ದುಶ್ಚಟಗಳು ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ ಅಂತ ಹೇಳಿ. ಬಟ್ ಆದ್ರೆ ನಾವು ಇವರ ಹಿಸ್ಟ್ರಿಯನ್ನ ಗಮನಿಸ್ತಾ ಹೋಗ್ತಾ ಇದ್ರೆ ಯಾವುದೇ ರೀತಿಯಾದಂತಹ ದುಶ್ಚಟಗಳು ಇದ್ದಂತೆ ಕಾಣಿಸ್ತಾ ಇಲ್ಲ. ಬಟ್ ಆದ್ರೂ ಯಾಕೆ ಹೀಗಾಗ್ತಾ ಇದೆ ಅನ್ನೋ ಪ್ರಶ್ನೆ. ಹೌದು ರಮ್ಯಾ, ಏನಂದ್ರೆ ಏನು 19, 20, 21 ವರ್ಷದ ಯುವತಿಯರು, ಇವ್ರು ಏನಿದ್ದಾರೆ, ಇವರು ಯಾವುದೇ ದುಶ್ಚಟಕ್ಕೆ ಒಳಗಾಗದೇ ಇರೋ ಅಂತ ಯುವತಿಯರು. ಆದ್ರೆ ವೈದ್ಯರು ಹೇಳೋದೇನು ಅಂದ್ರೆ ಜಂಕ್ ಫುಡ್ ಇವತ್ತಿನ ಯುವಕರು ಜಂಕ್ ಫುಡ್ಗೆ ದಾಸರಾಗಿರೋದು ಇದಕ್ಕೆ ಕಾರಣ ಅಂತ. ಅಂದ್ರೆ ಜಂಕ್ ಫುಡ್ ನಲ್ಲಿ ಬಳಸುವಂತಹ ಸಾಮಗ್ರಿಗಳೇನಿದೆ ಇವು ಕಳಪೆ ಗುಣಮಟ್ಟದಾಗಿರುತ್ತೆ. ಹಾಗಾಗಿ ಅದನ್ನ ಸೇವಿಸಿದಂತಹ ಯುವತಿಯರು ಇದಕ್ಕೆ ಎಲ್ಲೋ ಒಂದ್ ಕಡೆ ಈ ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಜಂಕ್ ಫುಡ್ ಇವರಿಗೆ ಮಾರಕವಾಗಿ ಪರಿಣಮಿಸಿದೆ ಅನ್ನೋದು ವೈದ್ಯರು ಸ್ಪಷ್ಟಪಡಿಸೋದು ಅಂತದ್ದು ರಮ್ಯಾ. ಕೆಲವರು ಹೇಳೋ ಪ್ರಕಾರ ಕೋವಿಡ್ ಲಸಿಕೆ ಹಾಕಿಸ್ಕೊಂಡಿದೀವಿ, ಸೊ ಹಾಗಾಗಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಕೋವಿಡ್ ಲಸಿಕೆಯಿಂದ ಈ ರೀತಿಯಾಗಿ ಆಗಿದ್ದು ತೀರಾ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಒಂದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋವಿಡ್ ಪ್ರಕರಣದಲ್ಲಿ ಏನು ಸಾವನ್ನಪ್ತಾರೆ ಅನ್ನೋ ಏನು ಈ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇತ್ತು, ಗಾಳಿ ಸುದ್ದಿ ಇತ್ತು. ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕಕ್ಕೆ ಒಳಗಾಗಿದ್ರು. ನಾವು ವ್ಯಾಕ್ಸಿನೇಷನ್ ಮಾಡಿಸಿದ್ದು ಕಾರಣಕ್ಕಾಗಿ ಹೃದಯಾಘಾತ ಆಗುತ್ತೆ ಅನ್ನೋ ಇದು ಆ ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಈ ಗ್ಯಾರಂಟಿ ನ್ಯೂಸ್ ಏನು ಪ್ರಸಾರ ಮಾಡುತ್ತೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಆದ ಬೆನ್ನಲ್ಲೇ
ಎಲ್ಲ ಈ ಎಲ್ಲ ವರದಿಗಳನ್ನ ಪ್ರಸಾರ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಸ್ಪೆಷಲ್ ಫೋರ್ಸ್ ನ ಮಾಡಿ ಏನೋ ಕೋವಿಡ್ ಲಸಿಕೆಯಿಂದನೇ ಈ ತರದ ಆಗ್ತಿದ್ಯಾ ಅನ್ನೋ ಕಾರಣವನ್ನ ಕೇಳ್ತಾರೆ. ತಜ್ಞ ವೈದ್ಯರನ್ನ ಒಂದು ತಂಡವನ್ನ ಮಾಡಿ ಅವ್ರನ್ನ ವರದಿ ಕೇಳ್ತಾರೆ. ವರದಿಯಲ್ಲಿ ಕೋವಿಡ್ ಇಂದ ಈ ತರದ ಆಗ್ತಿಲ್ಲ ಅನ್ನೋದು ವೈದ್ಯರು ಸ್ಪಷ್ಟಪಡಿಸಿರೋ ಅಂತದ್ದು ರಮ್ಯಾ. ಅಂದ್ರೆ ಹಾಸನ ಜಿಲ್ಲೆಯಲ್ಲೂ ಕೂಡ ಈ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚೇತನ್. ಎಸ್ ಅನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಹೃದಯ ತಜ್ಞರಾಗಿರುವಂತಹ ನಾಗಮಲ್ಲೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನೋಡಿ, ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂದರೆ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತಹ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಇದೊಂದು ಬಹಳ ಗಂಭೀರವಾದಂತಹ ವಿಚಾರ ಇದು ಸರ್. ಮತ್ತು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಹದಿಹರಿಯದ ವಯಸ್ಸಿನವರೇ ಇದೀಗ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಸರ್ ಕಾರಣ ಏನಿರ್ಬೋದು ಅಂತ ಹೇಳಿ. ಸೊ ಇದು ನಿಮಗೆ ಹಾರ್ಟ್ ಅಟ್ಯಾಕ್ ಇನ್ ಯಂಗ್, ಎಸ್ಪೆಷಲಿ ಯಂಗರ್ ಪಾಪ್ಯುಲೇಷನ್ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ ಬಗ್ಗೆ ಹೇಳ್ತಾ ಇದ್ದೀರಾ. ಸೊ ಇದು ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಇದು ಮೇನ್ಲಿ ಬಿಕಾಸ್ ಆಫ್ ಚೇಂಜ್ ಇನ್ ಲೈಫ್ ಸ್ಟೈಲ್. ಸೊ ನಾವು ಜಾಸ್ತಿ ವೆಯ್ಟ್ ಗೇನ್ ಆಗ್ತಾ ಇದೀವಿ, ಡಯಾಬಿಟಿಸ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಹೈಪರ್ ಟೆನ್ಷನ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಚೇಂಜ್ ಇನ್ ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್, ಇದರಿಂದ ಏನೋ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಸರ್ ಬಟ್ ಆದರೆ ನಾವು ಗಮನಿಸ್ತಾ ಇದ್ದೀವಿ ಸರ್, ಇವರ ಹಿನ್ನೆಲೆ ನಾವು ನೋಡ್ತಾ ಇದ್ದೀವಿ. ಈಗ ಏನು 25 ವರ್ಷದ ಒಳಗೆ ಸಾವನ್ನಪ್ಪಿದಾರಲ್ಲ, ಅವರ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೀವಿ ಸರ್. ಯಾವುದೇ ರೀತಿಯಾದಂತಹ ದುಶ್ಚಟಗಳು ಇಲ್ಲ ಅಂತ ಕೂಡ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೂ ಹೃದಯಾಘಾತ ಆಗಿದೆ. ಕಾರಣ ಏನಿರ್ಬೋದು ಸರ್? ಯಾವುದೇ ದುಶ್ಚಟ ಯಾರು ಯಂಗ್ ಏಜ್ ಅಲ್ಲಿ ವಿತೌಟ್ ಎನಿ ದುಶ್ಚಟಗಳಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಅಟ್ಯಾಕ್ ಇದ್ರೆ ಅಂತವ್ರಿಗೂ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಯಾವ ಏಜ್ ಬೇಕಾದ್ರೂ ಆಗ್ಬೋದು. ಸೊ ಅದರಲ್ಲಿ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಒಂದು ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿಯಲ್ಲೂ ತುಂಬಾ ಅರ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ ಆಗಿದ್ರೆ ಅವರ ಪ್ರೀವಿಯಸ್ ಜನರೇಷನ್ ಅಲ್ಲಿ ಇವ್ರಿಗೂ ಆತರ ಆಗೋ ಚಾನ್ಸಸ್ ಇರುತ್ತೆ. ಅಂತವ್ರು ಒಳ್ಳೆ ಲೈಫ್ ಸ್ಟೈಲ್ ಇಂದ ಅವಾಯ್ಡ್ ಮಾಡ್ಕೋಬಹುದು ಅದನ್ನ. ಸೊ ಇನ್ನೊಂದು ಫೆಮಿಲಿಯಲ್ ಕೊಲೆಸ್ಟ್ರಮಿ, ಹೈಪರ್ ಕೊಲೆಸ್ಟ್ರಮಿ ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟದಾಗ್ಲೇ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಅಂತವ್ರು ಸಹ ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಬಿಕಾಸ್ ಬರೀ ಓಲ್ಡರ್ ಪಾಪ್ಯುಲೇಷನ್ ಮಾತ್ರ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ತಾ ಇರ್ತಾರೆ, ಯಂಗರ್ ಪಾಪ್ಯುಲೇಷನ್ ಚೆಕ್ ಮಾಡಿಸ್ತಾ ಇರಲ್ಲ. ಸೊ ಏನಾದ್ರೂ ಜನರೇಷನ್ ಅಲ್ಲಿ ಇಲ್ಲ ಲೆಸ್ ದೆನ್ 40 years ಅವರ ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರೆ ಅಂತ ಫ್ಯಾಮಿಲಿಯವರು ಅರ್ಲಿ ಯಂಗ್ ಏಜ್ ಅಲ್ಲೂ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋಬೇಕು. ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಕರೆಕ್ಷನ್ ಮಾಡ್ಕೋಬೇಕು. ಓಕೆ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ NS ಹೃದಯ ತಜ್ಞರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನೋಡಿ ಸರ್, ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇವತ್ತು ಕೂಡ 3 ಪ್ರಕರಣ ದಾಖಲಾಗಿದೆ ಸರ್. ಕಳೆದ 40 ದಿನದಿಂದ ನಮಗೆ ಒಟ್ಟು ಪ್ರಕರಣ ಎಷ್ಟಪ್ಪ ದಾಖಲಾಗಿದೆ ಅಂತಂದರೆ 21 ಪ್ರಕರಣ ದಾಖಲಾಗಿದೆ ಸರ್. ನಿಜಕ್ಕೂ ಇದೊಂದು ಶಾಕಿಂಗ್ ವಿಚಾರ ಮತ್ತು ಆಶ್ಚರ್ಯಕರ ಪಡುವಂತಹ ವಿಚಾರ ಸರ್. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ, ಅದು ಹಾಸನದಲ್ಲೇ. ಅಲ್ಲ, ಇವಾಗ ಏನ್ ನೋಡ್ತಾ ಇದೀವಿ ಅಂದ್ರೆ ಮುಂಚೆ 50-60 ವರ್ಷ ಆದ್ಮೇಲೆ ಹಾರ್ಟ್ ಡಿಸೀಸ್ ನೋಡ್ತಾ ಇದ್ವಿ ನಾವು. 50 ವರ್ಷ ಆದ್ಮೇಲೆ 60 ವರ್ಷ ಆದ್ಮೇಲೆ ಸ್ಮೋಕಿಂಗ್ ಮಾಡೋರಿಗೆ, ಶುಗರ್ ಇರೋರಿಗೆ ಅಂತವ್ರಷ್ಟೇ ಹಾರ್ಟ್ ಡಿಸೀಸ್, ಹಾರ್ಟ್ ಅಟ್ಯಾಕ್ ಅನ್ನೋದು ಬರ್ತಾ ಇದ್ದಿತ್ತು. ಬಟ್ ಈಗ ಇತ್ತೀಚೆಗೆ ಲಾಸ್ಟ್ 5-10 years ಅಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ ಯಂಗ್ ಪೀಪಲ್ ಅಂದ್ರೆ 40 ವರ್ಷದ ಕೆಳಗೆ ಇರೋರಿಗೆ, 25 ವರ್ಷ, 21 ವರ್ಷ ಅಂತವ್ರಿಗೆಲ್ಲಾನು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದೇನಂತಂದ್ರೆ ಸ್ಟ್ರೆಸ್ ಲೈಫ್ ಸ್ಟೈಲು, ತುಂಬಾ ವೆಸ್ಟರ್ನೈಸ್ ಲೈಫ್ ಸ್ಟೈಲ್ ಮಾಡ್ಕೊಂಡಿರೋದು, ಊಟ ಎಲ್ಲ ಏನೇನೋ ತಗೊಳೋದು, ಎಕ್ಸರ್ಸೈಸ್ ಮಾಡೋದಿಲ್ಲ. ಸೊ BP ಶುಗರ್ ಎಲ್ಲ ಅರ್ಲಿ ಏಜ್ ಅಲ್ಲೇ ಬಂದ್ಬಿಡುತ್ತೆ. ಬಟ್ ಆ ಏಜ್ ಅಲ್ಲಿ ಬರುತ್ತೆ ಅಂತಾನು ಗೊತ್ತಿರಲ್ಲ. ಸೊ ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡಿರಲ್ಲ. ಆಮೇಲೆ ಏನಾದ್ರು ಸಿಂಪ್ಟಮ್ಸ್ ಬಂದ್ರು ಗ್ಯಾಸ್ಟ್ರಿಕ್, ನಮ್ಗೆ ಈ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಅಂತ ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡು ಮಿಸ್ ಡಯಾಗ್ನೋಸಿಸ್ ಆಗಿರುತ್ತೆ. ಸೊ ಈ ತರ ಹಲವಾರು ಕಾರಣಗಳಿಂದ ನಾವು ಎಂಗೇಜ್ ಅಲ್ಲಿ ಈಗ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಸ್ಟಡಿನೂ ಮಾಡಿದ್ರು. 40 years ಕೆಳಗೆ ಎಷ್ಟು ಜನ ಬರ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಇಂದ. ಡೆಫಿನೆಟ್ಲಿ ರೈಸಿಂಗ್ ಟ್ರೆಂಡ್. ಸೊ ಈಗ ಹಾರ್ಟ್ ಅಟ್ಯಾಕ್ ಬರೀದ್ ವಯಸ್ಸಾದವ್ರಿಗಷ್ಟೇ ಅಂತ ಅನ್ಕೊಂಬಾರ್ದು. ಎನಿ ಸಿಂಪ್ಟಮ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹೆಲ್ಪ್ ತಗೊಂಡು ECG ಮಾಡಿಸಿ ಡಯಾಗ್ನೋಸ್ ಮಾಡ್ಕೊಬೇಕು. ಇಷ್ಟೊಂದ್ ಜನ ಈಗ ಸಡನ್ ಆಗಿ ಇದಾಗವರು
ಸಿಂಪ್ಟಮ್ಸ್ ಇರುತ್ತೆ, ತೋರಿಸಿರಲ್ಲ, ಆಮೇಲೆ ಸಡನ್ ಆಗಿ ಜಾಸ್ತಿ ಆಗ್ಬಿಟ್ಟು ತೀರೋಗ್ಬಿಡ್ತಾರೆ. ಸೊ ಎಚ್ಚೆತ್ಕೊಬೇಕು, ನಾವೆಲ್ಲ ಟೆಸ್ಟ್ ಮಾಡಿಸ್ಕೊಬೇಕು. BP ಇದೆಯಾ, ಶುಗರ್ ಇದೆಯಾ, ಕೊಲೆಸ್ಟ್ರಾಲ್ ಇದೆಯಾ, ಯಂಗ್ ಏಜ್ ಅಲ್ಲೂ ಮಾಡಿಸ್ಬೇಕಾಗುತ್ತೆ. ಮುಂಚೆಲ್ಲ ಬರೀ 40 ವರ್ಷದ ಮೇಲೆ ಚೆಕ್ ಮಾಡಿಸಿ ಅಂತ ಹೇಳ್ತಿದ್ವಿ, ಮತ್ತೆ ಇವಾಗ ಅದನ್ನ ಕಮ್ಮಿನೂ ಮಾಡ್ಬೇಕಾಗುತ್ತೆ ಅನ್ಸುತ್ತೆ. ಓಕೆ ಸರ್, ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ